ಒಂದು ಅಟಲ್ಜಿ ಸ್ಮಾರಕ ನಿರ್ಮಾಣ ಆಗ್ಬೇಕು ಅನ್ನೋಂಥದ್ದು ಒಂದು ಕೂಗು ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಜನತಾ ಪಕ್ಷದ ಒಬ್ಬರ ಧೀಮಂತ ನಾಯಕ, ಈ ದೇಶ ಕಂಡ ಅಪ್ರತಿಮ ನಾಯಕ ಮತ್ತು ಈ ದೇಶವನ್ನು ವಿಶ್ವದಲ್ಲಿ ಒಂದು ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಶತ ಪ್ರಯತ್ನ ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆ ಪ್ರಧಾನಿಯನ್ನಾಗಿ ಸೇವೆ ಸಲ್ಲಿಸಿದಂತ ಧೀಮಂತ ವ್ಯಕ್ತಿ. ಅಂತ ಒಂದು ವ್ಯಕ್ತಿಯ ಪುತ್ಥಳಿ ನಿರ್ಮಾಣ ಆಗ್ಬೇಕು ಅನ್ನುವಂತ ಕೂಗು ಏನಿದೆಯಲ್ಲ, ಅದು ನಿಜಕ್ಕೂ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತನಾಗಿ ನನಗೂ ಕೂಡ ಅಷ್ಟೇ ಒಂದು ಹೆಮ್ಮೆಯ ವಿಷಯ. ಅಟಲ್ ಬಿಹಾರಿ ವಾಜಪೇಯಿ ಅವರ ಪುತ್ಥಳಿ ಆಗಿದ್ದೇ ಖರೆ, ಆದರೆ ನನ್ನಂತ ಕೋಟಿ ಕೋಟಿ ಕಾರ್ಯಕರ್ತರಿಗೆ ಅದು ಒಂದು ಪ್ರೇರಣಾದಾಯಕವಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರಿಗೆ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷವನ್ನು ಬೇರ್ ಮಟ್ಟದಿಂದ ನಿರ್ಮಾಣವನ್ನು ಮಾಡಿ 2 ಲೋಕಸಭಾ ಸದಸ್ಯರಿರ್ತಕ್ಕಂಥ ಈ ಒಂದು ಪಕ್ಷಕ್ಕೆ ಇಡೀ ವಿಶ್ವದ ಅತಿ ದೊಡ್ಡ ಪಕ್ಷವನ್ನು ಮಾಡಿದಂತ ಕೀರ್ತಿ ಯಾರಿಗಾರ ಸಲ್ಲುತ್ತೆ ಅಂತ ಹೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯತೀನಿ. ಅಂತ ಒಂದು ಧೀಮಂತ ನಾಯಕ, ಭಾರತ ರತ್ನ ಪುರಸ್ಕೃತ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುತ್ಥಳಿ ನಿರ್ಮಾಣ ಆಗ್ಬೇಕನ್ನುವಂಥದ್ದು ಕೇವಲ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ನನ್ನಂತ ಕೋಟಿ ಕೋಟಿ ಕಾರ್ಯಕರ್ತರ ಒಂದು ಕನಸು. ಅದು ಆದಷ್ಟು ಶೀಘ್ರದಲ್ಲಿ ನೆರವೇರಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಸಹಕಾರವನ್ನು ನಾನು ಕೂಡ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ. ಅದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. 100% ಒಂದು ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಹೇಳುವುದಿಷ್ಟೇ, ಮಹಾನಗರ ಪಾಲಿಕೆಯಲ್ಲಿ ನಮ್ದೇ ಮೇಯರ್ ಇರುವುದರಿಂದ ನಾನು ಕೂಡ ಒಂದು ಮೇಯರ್ ಅವರಿಗೆ ಒತ್ತಡವನ್ನು ಮಾಡ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ತಾವೇ ಮೇಯರ್ ಇದ್ದೀರಿ, ತಾವು ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ. ಯಾಕಂದ್ರೆ ಶಾಸಕರಿದ್ದಾರೆ, ಕೇಂದ್ರ ಸಚಿವರು ನಮ್ಮವರಿದ್ದಾರೆ. ಮತ್ತ ಇವತ್ತಿನ ದಿನ ನಾ ಈ ಬೈಟ್ ಕೊಡ್ತಾ ಇದ್ದೇನೆ. ಇವತ್ತಿನ ದಿನ ಈ ಕ್ಷಣ ಎಂತ ಒಂದು ಸುಂದರವಾದಂತ ಕ್ಷಣ ಅಂತ ಹೇಳಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿದಂತ ಪಕ್ಷಕ್ಕೆ ಇವತ್ತು ಯುವಕರಿಗೆ ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲಿ ನಿತಿನ್ ನವೀನ್ ಅವರನ್ನ, ಈಗ ನಾನು ಜಸ್ಟ್ ಟಿವಿಯನ್ನ ನೋಡಿ ಬಂದೆ, ನಿತಿನ್ ನವೀನ್ ಅವರನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಬಹಳ ಹೆಮ್ಮೆಯವಾದಂತಹ ಸಂಗತಿ. ಈ ರೀತಿಯಾದಂತಹ ಪ್ರಕ್ರಿಯೆ ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ಲಿಕ್ಕೆ ಸಾಧ್ಯತೆ. ಅದು ಯಾಕೆ ಸಾಧ್ಯತೆ ಅಂತ ಹೇಳಿದ್ರೆ, ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮಗೆ ಹಾಕಿಕೊಟ್ಟಂತ ಮಾರ್ಗದರ್ಶನ, ಅವ್ರ ಸನ್ಮಾರ್ಗದಲ್ಲಿ ನಾವೆಲ್ಲ ಕಾರ್ಯಕರ್ತರು ನಡೀತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಕೋಟಿ ಕೋಟಿ ಕಾರ್ಯಕರ್ತರಿಗೆ ಬರುವಂತ ದಿನಗಳಲ್ಲಿ ಒಂದು ಉತ್ತಮ ಭವಿಷ್ಯ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೂಡ ಮಹಾನಗರ ಪಾಲಿಕೆ ಸದಸ್ಯರ ಮೇಯರ್ ಆದಂತ ಸಹೋದರಿ ಜ್ಯೋತಿ ಪಾಟೀಲ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಈ ಒಂದು ಸತ್ಕಾರ್ಯದಲ್ಲಿ ತಾವು ಕೂಡ ಕೈ ಜೋಡಿಸಬೇಕು. ಇದಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಬೇಕಾದ್ರೆ ನಮ್ಮ ಕೇಂದ್ರ ಸಚಿವರಿದಾರ ಮತ್ತು ಶಾಸಕರಿದಾರ, ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಈ ಒಂದು ಧೀಮಂತ ನಾಯಕನ ಪುತ್ಥಳಿ ನಮ್ಮ ಹುಬ್ಬಳ್ಳಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ನಗರದಲ್ಲಿ ಆದ್ರೆ ಬಹಳ ಉತ್ತಮ ಅಂತೇಳಿ, ಅದು ನಂದು ಕೂಡ ಒಂದು ಕನಸು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ರಾಜು ವಿಠಲ್ ಜರ್ತಾರ್ಗರ್, ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ.